ಇದು ಗೃಹ ಸಚಿವರ ಪ್ರತಿಕ್ರಿಯೆ. ಇನ್ನು ಕಾಂಗ್ರೆಸ್ ಶಾಸಕರು ಅಧ್ಯಕ್ಷರಾಗಿರುವಂಥ ಶಾಲೆಯ ಆವರಣದಲ್ಲೇ ನಿನ್ನೆ RSSನ ಪಥಸಂಚಲನ ನಡೆದಿತ್ತು. ಆ ವಿಚಾರಕ್ಕೆ ಸಂಬಂಧಿಸಿ ಇವತ್ತು ಶಾಸಕರು ಮಾತನಾಡಿದ್ದಾರೆ. ಆ ಶಾಲೆ ನನ್ನ ಒಡೆತನದ್ದಲ್ಲ, ನಾನು ಆ ಸಂಸ್ಥೆಯ ಅಧ್ಯಕ್ಷ ಮಾತ್ರ ಅಂತ ಕಲಬುರಗಿಯಲ್ಲಿ ಅಫ್ಜಲ್ಪುರದ MLA MY ಪಾಟೀಲ್ ಕಾಂಗ್ರೆಸ್ MLA ಮಾತನಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇರುತ್ತೆ. ಶಾಲೆ ಇಲ್ಲದ ದಿನ ಅಂದರೆ ರಜೆಯ ದಿನದಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದೆ ನಾನು. ಅದು RSS ಕಾರ್ಯಕ್ರಮ, ನಾವು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಅಲ್ಲ. ನಾನು ಆ ಶಾಲೆಗೆ ಅಧ್ಯಕ್ಷ, ಒಡೆಯನಲ್ಲ. ನನ್ನ ಆಸ್ತಿ ಅಲ್ಲ, ಅದು ಪಕ್ಷದ ಆಸ್ತಿನೂ ಅಲ್ಲ, ಅಂದರೆ ಕಾಂಗ್ರೆಸ್ನ ಆಸ್ತಿನೂ ಅಲ್ಲ. ಆದರೆ ಪ್ರಿಯಾಂಕರ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ನನ್ನ ಸಹಮತ ಇದೆ. ಈ RSS ದೇಶ ಕಟ್ಟೋ ಕೆಲಸ ಮಾಡ್ತಾ ಇಲ್ಲ, ವಿಭಜಿಸೋ ಕೆಲಸ ಮಾಡ್ತಿದೆ ಅಂತ MY ಪಾಟೀಲ್ ಮಾತನಾಡಿದ್ದಾರೆ. RSS ಸಂಘಟನೆ ಈ ದೇಶದ ಏನು ಒಡೆಯುವಂಥ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಭಾವನೆ ಆಗಿದೆ. ಯಾಕಂದರೆ ನಮ್ಮ ದೇಶ ಅನೇಕ ಸಂಸ್ಕೃತಿ ಉಳ್ಳಂಥ ದೇಶ. ಇವತ್ತು ಆರ್ಯ ಸಂಸ್ಕೃತಿ, ದ್ರಾವಿಡ ಸಂಸ್ಕೃತಿ ಇವೆಲ್ಲವನ್ನು ಪರಿಪಾಲನೆ ಮಾಡುವಂಥ ನಮ್ಮ ದೇಶ. ಇವತ್ತು RSS ಅಂತಂದರೆ ಅದು ಆರ್ಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಇದೆ ಅನ್ನೋದು ಸಾರ್ವಜನಿಕರಲ್ಲಿ ಅದು ಆತಂಕ ಇದೆ. ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ RSSದವರು ಮುಂದುವರೆದ್ರೆ ಆ ಸಂಘಟನೆಗೆ ಬ್ಯಾನ್ ಮಾಡೋದು ನಾನು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.